ಪ್ರಾಣೇಶ್ವರ, ರಾಮನು ವನವಾಸಕ್ಕೆ ಹೋಗ್ತಿರುವ ಸಂತೋಷದ ವಿಚಾರವಲ್ಲವೇ? ಏನು ಸಂತೋಷ, ನನಗಂತೂ ಸಂತೋಷ. ನಾನು ವನವಾಸಕ್ಕೆ ಹೋಗುವ ವಿಚಾರವನ್ನು ತಿಳಿದು ಜಾನಕಿಯು ಲಕ್ಷ್ಮಣನು ನನ್ನನ್ನೇ ಹಿಂಬಾಲಿಸುತ್ತಿರುವರು. ಆದ್ದರಿಂದ ವನವಾಸಕ್ಕೆ ಹೋಗೋ ನಮಗೆ ಆಶೀರ್ವದಿಸಿ ಜನಕ. ರಾಮಚಂದ್ರ, ಸತ್ಯನಂದ ರಾಮ ನಿಮ್ಮನ್ನು ವನವಾಸ ಕಳಿಸಿ ನಾನು ಜೀವಿಸಬಾರದೆ. ಶ್ರೀರಾಮಚಂದ್ರ, ಅಯ್ಯೋ ಕಂದ. ಅಗ್ರಜ, ಜನಕ ಅಗ್ರಜನನ್ನು ಅನುಸರಿಸಿ ನಾನು ಸಹ ವನವಾಸಕ್ಕೆ ಹೋಗಲು ಅಪ್ಪಣೆಯನ್ನು ಕೊಡಿ. ಲಕ್ಷ್ಮಣ, ನಿನ್ನ ಅಗ್ರಜ ಸಂಗಡ ನೀನು ವನವಾಸಕ್ಕೆ ಹೋಗುವ. ನಿಮ್ಮನ್ನು ವನವಾಸ ಕಳಿಸಿ ನಾನು ಈ ಹಸ್ತದಿಂದ ನಿಮ್ಮ ಏನೆಂದು ಕೊಡಲಿ ಈಗ. ಲಕ್ಷ್ಮಣ, ಪತಿಯ ಸಂಗಡ ನನಗೂ ಅರಣ್ಯವಾಸಗೊಳ್ಳಲು ಅನುಮತಿ ನೀಡಿ. ಸೀತಾ, ನಿನ್ನ ಪತಿಯನ್ನು ಅನುಸರಿಸಿ ನೀನು ಸಹ ವನವಾಸಕ್ಕೆ ಬಾ. ನಿಮ್ಮನ್ನು ವನವಾಸ ಕಳಿಸಿ ನಿಮ್ಮ ಹಿಂದೆ ನನ್ನ ಪ್ರಾಣ ಹೋಗುವುದು. ಶ್ರೀರಾಮಚಂದ್ರ, ಕಳ್ಳು ಕಲಾರೇನೋ ರಾಮನ. ರಾಮಚಂದ್ರ, ಜನಕ ಕಳ್ಳು ಕಲಾರೇನೋ ರಾಮನ ಮುನಿ ಕುಲಾತಿರು ಕನ ಹಿಲೆಯಲು ಕಾನಗೆ. ರಾಮಚಂದ್ರ, ಜನಕ ಮುನಿ ಕುಲಾತಿರು ಕನ ಹಿಲೆಯಲು ಕಾನಗೆ. ನಾ ಕಳ್ಳು ಕಲಾರೇನೋ ರಾಮನ. ರಾಮಚಂದ್ರ, ಜನಕ ನಿಮ್ಮನ್ನು ವನವಾಸ ಕಳಿಸಿ ನಾನು ಹರಿಕುಲ ವಿಭಜೆ ಬಿಲೆಯಲು ಕಾನಗೆ. ರಾಮಚಂದ್ರ, ಹರಿಕುಲ ವಿಭಜೆ ಬಿಲೆಯಲು ಕಾನಗೆ. ನಾ ಕಳು ಕಲಾರೇನೋ ರಾಮನ. ರಾಮ ರಾಮ ರಾಮ. ಜನಕ ಹೇಳಿ ಹೇಳಿ. ನಿಮ್ಮನ್ನು ವನವಾಸ ಕಳಿಸಿ ನಾನು ಜೀವಿಸುವ ಹೇಗೆ? ಶ್ರೀರಾಮಚಂದ್ರ, ನಿಮ್ಮನ್ನು ವನವಾಸ ಕಳಿಸಿ ನಿಮ್ಮಿಂದೇ ನನ್ನ ಪ್ರಾಣ ಹೋಗುವುದು. ಸುಮಂತ್ರ, ವನವಾಸಕ್ಕೆ ಹೋಗುವ ರಾಮ ಲಕ್ಷ್ಮಣ ಸೀತಾ ಇವರೊಳಗೆ 14 ವರ್ಷ ಕಾಲ ಸಾಮಗ್ರಿ ಹಾರವನ್ನು ಜೊತೆಗೊಳಿಸಿ ರಥದಲ್ಲಿ ಕುಳ್ಳಿರಿಸಿ ಗಂಗಾ ನದಿಯನ್ನು ದಾಟಿಸುವ ಸುಮಂತ್ರ. ಆಗಬಹುದು ರಾಜೇಂದ್ರ. ನಿಲ್ಲು ಸುಮಂತ್ರ. ಏನೆಂದಿರಿ? ಅರಣ್ಯವಾಸಕ್ಕೆ ಹೋಗುವ ರಾಮಚಂದ್ರನ ಹಿಂದೆ ಸಕಲವೂ ಹೊರಟು ಹೋದರೆ ಕೆನೆಯನ್ನು ತೆಗೆದ ಹಾಲಿನಂತೆ ಈ ನಿಸ್ಸಾರವಾದ ಸಾಮ್ರಾಜ್ಯವನ್ನು ನನ್ನ ಕುಮಾರನ ಆಳಬೇಕೆ? ಸಾಧ್ಯವಿಲ್ಲ. ವನವಾಸಕ್ಕೆ ಹೋಗುವ ರಾಮಚಂದ್ರನ ಹಿಂದೆ ಹುಲ್ಲು ಕಡ್ಡಿ ಸಹಿತ ಹೋಗಬಾರದು. ನೀಚಳೆ, ಕಠಿಣ ಹೃದಯ, ಸಾಕು ಬಾಯಿ ಮುಚ್ಚು. ರಾಮಚಂದ್ರ, ಅಮ್ಮ, ಅರಣ್ಯವಾಸಕ್ಕೆ ಹೋಗುವ ನಿಮಗೆ ಈ ವಸ್ತ್ರಾಭರಣಗಳ ಅವಶ್ಯಕತೆ ಇರುವುದೇ? ಬೇಡ ಬೇಡ, ನಾನು ಕೊಡುವ ನಾರುಡಿಗೆ ಎನ್ನುಟ್ಟು ಮಾತ್ರ ನೀವು ಹೋಗಬೇಕು. ಅಮ್ಮ, ನಿಮ್ಮ ಮಾತಿನಂತೆ ಅರಣ್ಯಕ್ಕೆ ಹೋಗುವ ನಮಗೆ ಆಭರಣಗಳು ಪೀಠಾಂಬರಗಳಿಂದ ಪ್ರಯೋಜನವಿಲ್ಲ. ನಿಮ್ಮ ಮಾತಿನಂತೆ ನಾರುಮುಡಿಯನ್ನಿಟ್ಟು ವನವಾಸಕ್ಕೆ ಹೊರಡುವ ತಾಯಿ. ಶ್ರೀರಾಮಚಂದ್ರ, ನಿಮ್ಮನ್ನು ವನವಾಸಿ ಕಳಿಸಿ ಜೀವಿತ ಬಗ್ಗೆ. ಲಕ್ಷ್ಮಣ, ನೀನೂ ಸಹ ನಿಮ್ಮ ಅಣ್ಣನ ಹಿಂದೆಯೇ ಹೋಗುತ್ತಿರುವೆ ಅಲ್ಲವೇ? ಹೌದು, ಮತ್ತೆ ಪಾಪ ಅದಕ್ಕೆ ಹಿಂದೆ ನಿಂತಿರು. ಆಗಬಹುದು. ಇದಕ್ಕೇನು ಕಡಿಮೆ ಇಲ್ಲ. ಸೀತಾ,
ಬಾಮೆಗೆ ಏತಕ್ಕೆ ಕೊಡುವ ನಾರು ಮನೆಯ ಅವರ ತವರು ಮನೆಯ ಆವರಣ ಪಿತಾಂಬರವನ್ನು ಕೊಟ್ಟು ಕಳಿಸದೆ ಭ್ರಷ್ಟೇ ಮೊದಲು ರಾಮನೆಂದು ವನವಾಸಕ್ಕೆ ಹೋಗಲು ಹೇಳಿ ನೀಚಳೆ ಮೊದಲು ರಾಮನನ್ನು ವನವಾಸಕ್ಕೆ ಹೋಗಲು ಹೇಳಿ ಮಾತ್ರ ಹೇಳಿ ಈಗ ಇಂಥ ಅಪಕೃತ್ಯದ ಮಾತುಗಳನ್ನು ಆಡುತ್ತಿರುವೆಯಾ? ಮೊದಲು ಅವರ ತವರು ಮನೆಯ ಆಭರಣ ಪಿತಾಂಬರಗಳನ್ನು ಕೊಟ್ಟು ಕಳಿಸಿದರೆ ಸರಿ, ಇಲ್ಲದಿದ್ದರೆ ತಕ್ಕ ಶಿಕ್ಷೆ ಎಚ್ಚರಿಕೆ. ಪೂಜ್ಯರೇ, ಪತಿಯು ನಾರು ಮುಡಿಯಿಟ್ಟಿರುವಾಗ ಸತಿಗೇಕೆ ಬೇಕು ವಸ್ತ್ರಾಭರಣಗಳು? ಮಾತೆಯವರ ಆಶೀರ್ವಾದದಿಂದ ಆ ಒತ್ತಡಗಳನ್ನೇ ಧರಿಸುವೆ. ಆಗಬಹುದು ತಾಯಿ, ನಿನ್ನ ಧರ್ಮವನ್ನು ನೀನು ಕಾಪಾಡುವುದೇ ನಮ್ಮ ಅಭಿಪ್ರಾಯ. ಪಿತಾ ದಯಾ ಸಾಗರ ಕಾಡಿಗೆ ಹೋಗಿ ಬರುವೆ ದಯವಿರಲಿ ತಂದೆ. ನಿಮ್ಮನ್ನು ವನವಾಸಕ್ಕೆ ನಾನು ಜೀವಿಸುವವರೆಗೆ ಸುಂದರ ಚರಣ ರಾಮಚಂದ್ರ ತಂದೆಯೇ ನಿಮ್ಮ ಸುಂದರ ಚರಣವ ಎಂದಿಗೆ ಕಾಣೆವೋ ದಯವಿರಲಿ ತಂದೆಯೇ. ಪಿತಾ ರಾಮ ಲಕ್ಷ್ಮಣ ಸೀತಾ ಹೊರಟೇ ಹೋದ್ರ. ನಿಮ್ಮ ಜೊತೆಯಲ್ಲೇ ನನ್ನ ಪ್ರಾಣ ಸಹ ಹೋಗುವುದು. ರಾಮಚಂದ್ರ, ನಿಮ್ಮ ಜೊತೆಯಲ್ಲೇ ನನ್ನ ಪ್ರಾಣ ಹೋಗುವುದು. ರಾಮಚಂದ್ರ, ರಾಮನು ತೊರೆದೇನೆ ಬರಿದಾಯಿತೆ ಅರಮನೆ. ರಾಮ ರಾಮ ರಾಮನು ತೊರೆದೇನೆ ಬರಿದಾಯಿತೆ ಅರಮನೆ. ರಾಮ ರಾಮ ರಾಮಚಂದ್ರ ಮೋಕ್ಷದ ಪದವಿಯ ಮೋಕ್ಷದ ಮಡದಿಯ ಮಾತಿಗೆ ಮರುಳಾಗಿ ತಂದ ನಿಲ್ಲದವ ಮತ್ತೆಂದು ನೋಡುವೆ. ಮೋಕ್ಷದ ಮಡದಿಯ ಮಾತಿಗೆ ಮರುಳಾಗಿ ತಂದ ನಿಲ್ಲದವ ಮತ್ತೆಂದು ನೋಡುವೆ. ರಾಮ ಈ ಗೋಳಾಟ ಒಂದು ನೋಡಿ ನೋಡಿ ಸಾಕಾಗಿ ಹೋಯ್ತು. ಮೋಕ್ಷದ ಮಡದಿಯ ಮಾತಿಗೆ ಮರುಳಾಗಿ
ಮೊಗದ ಮಡದಿಯ ಮಾತಿಗೆ ಮರುಳಾಗಿ ಕಂದ ನಿನ್ನವ ಮತ್ತೆಂದು ನೋಡುವೆ ತೊರೆದೇನೆ ಮರೆತೇನೆ ಅಯೋಧ್ಯೆಯ ರಾಮಚಂದ್ರ ರಾಮಚಂದ್ರ ನಿನ್ನನ್ನು ವನವಾಸಿ ಕಳೆದು ನಾ ಜೀವಿಸಬಗೆ ಹೋಗ್ಲಿ ಬಿಡಿ ಸ್ವಾಮಿ. ಕಣ್ಣೀರು ಸೊರೆಸುತ್ತ ರಾಮಚಂದ್ರ ನಿನ್ನಿಂದೇ ನನ್ನ ಪ್ರಾಣ ಹೋಗುವುದು. ರಾಮಚಂದ್ರ ಕೆಟ್ಟೇನೋ ಕೆಟ್ಟೆ ರಾಮಚಂದ್ರ ನಿನ್ನೇ ನನ್ನ ಪ್ರಾಣ ಸಹ ಹೋಗುವುದು. ಪ್ರಾಣೇಶ್ವರ ನೋಡಿದ್ರ, ರಾಮನೊಬ್ಬನೇ ವನವಾಸಕ್ಕೆ ಹೋಗುವನೆಂದರೆ ಅವನ ಜೊತೆಯಲ್ಲಿ ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋದರು. ಹೇಳಿ ಸ್ವಾಮಿ, ಈಗಲಾದರೂ ನಮ್ಮ ಕುಮಾರನಾದ ಭರತನ ಕರೆಸಿ ಈ ರಾಜ್ಯವನ್ನು ಪಟ್ಟ ಕಟ್ಟೋಣ. ಹೇಳಿ ಪ್ರಾಣೇಶ್ವರ. ಸ್ವಾಮಿ ಅನುಜ, ನಾವು ದಾರಿಯಲ್ಲಿ ಪ್ರಯಾಣ ಮಾಡುವಾಗ ಈ ರೀತಿ ಅಪಶಕುನವಾಗಲು ಕಾರಣವೇನು ಅನುಜ? ಅಗ್ರಜ, ಈ ರೀತಿ ಅಪಶಕನವಾಗಲು ಕಾರಣ ನನಗೂ ತಿಳಿಯದು ಅಗ್ರಜ. ಘೋರವಾದ ಮೃಗದತಿಯೋ ಘೋರವಾದ ಮೃಗದತಿಯೋ ದಾರಿಯಲ್ಲಿ ಮುತ್ತುತ್ತಿಹವು ದಾರಿಯಲ್ಲಿ ಮುತ್ತುತ್ತಿಹವು ಕ್ರೂರ ಮೃಗ ಅಡ್ಡ ಬರಲು ಕ್ರೂರ ಮೃಗ ಅಡ್ಡ ಬರಲು ತೋರದೇನು ಕಾಣೆ ಮನಗೆ ತೋರುವುದು ದೋಷಗುಣ ದೋಷಗುಣ ದೋಷಗುಣ. ಅನುಜ, ನಮ್ಮ ಅರಮನೆಯ ಮೇಲೆ ಧ್ವಜ ಪತಾಕೆಯು ಗೋಚರಿಸದೇ ಇರಲು ಕಾರಣವೇನು ಅನುಜ? ಅಗ್ರಜ, ನಮ್ಮ ಪಟ್ಟಣವು ಅಮಂಗಲವಾಗಿ ತೋರುತ್ತಿರುವುದು. ಜಾಗ್ರತೆಯಿಂದ ಪಟ್ಟಣಕ್ಕೆ ಹೋಗೋಣ, ನಡೆ ಅಗ್ರಜ. ಜನಕ ನಮಸ್ಕರಿಸುವೆವು. ಮಾತೆಯೇ ನಮಸ್ಕರಿಸುವೆವು. ಹಣತೆ
ಮಂತ್ರಿ ಮಾತನ್ನು ಕೇಳಿಕೊಂಡು ನನ್ನ ಸೌಭಾಗ್ಯವನ್ನೇ ನಾಶ ಮಾಡಿಕೊಂಡರಲ್ಲ ಸ್ವಾಮಿ. ನಿಮ್ಮ ನಗಲಿ ನಾನು ಹೇಗೆ ತಾನೇ ಜೀವಿಸಲಿ ಪ್ರಾಣೇಶ್ವರ? ಜನಕ ನಮಸ್ಕರಿಸುವೆವು. ಮಾತೆಯೇ ನಮಸ್ಕರಿಸುವೆವು. ಮಾತೆಯೇ, ಜನಕನಿಗೆ ನಮಸ್ಕರಿಸಿದರು ಜನಕರು ಮೌನವಾಗಿರಲು ಕಾರಣವೇನು ಮಾತೆಯೇ? ಏನು ಹೇಳಲಿ ಮಕ್ಕಳೇ, ನಿಮ್ಮ ತಂದೆಯವರು ನಮ್ಮನ್ನೆಲ್ಲ ಆಗಲಿ ಪರಲೋಕವನ್ನು ನಮ್ಮನ್ನು ಬಿಟ್ಟು ಪರಲೋಕ ಸೇರಿದರೆ ಕೆಟ್ಟೆವು. ಮಾತೆಯೇ, ಸಂದೇಹವೇನು ತಿಳಿಸುವಂತರಾಗಿ ತರಳರ ಪೊರೆಯುತ್ತಿದ್ದೆಯ ತರಳರ ಪೊರೆಯುತ್ತಿದ್ದೆಯ ಮರಣ ಹೊಂದಿದೆಯ ಜನಕ. ಪರಿಪರಿದಿಂದಲಿ ಪರಿಪರಿದಿಂದಲಿ ಪೊರೆಯುತ್ತಿದ್ದೆಯಮ್ಮನು ಪರದೇಶಿಗಳಂತೆ ಮಾಡಿ ಲೋಕಾಂತರ ಸೇವೆಯ ಜನಕ. ಹಾ ತಂದೆಯೇ, ನಮ್ಮನ್ನು ಬಿಟ್ಟು ಪರಲೋಕ ಸೇರಿದೆಯಾ? ಇನ್ನು ಮುಂದೆ ನಾವು ಯಾರನ್ನು ತಂದೆ ಎಂದು ಕರೆಯೋಣ? ಆ ಜನಕ, ಕೆಟ್ಟೆವೋ. ಶಾಂತನಾಗು ಮಗನೇ. ಮಾತೆಯೇ, ಸಂದೇಹವೇನು ತಿಳಿಸುವಂತರಾಗಿ ಅಮ್ಮ, ನಮ್ಮ ಜನಕನು ಮರಣ ಹೊಂದಲು ಕಾರಣವೇನು? ನಿಮ್ಮ ತಂದೆಯವರು ಮರಣ ಹೊಂದಲು ನಾನೇ ಕಾರಣಳು ಮಕ್ಕಳೇ. ಏನು? ನಿಮ್ಮ ತಂದೆಯವರು ದೇವಾಸರು ಇದ್ದ ಕಾಲದಲ್ಲಿ ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ಈಗ ಕೇಳಿಕೊಂಡೆನು. ಮೊದಲನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ನಡಿಬೇಕಾಗಿರುವ ಪಟ್ಟಾಭಿಷೇಕ ಮಹೋತ್ಸವವನ್ನು ತಪ್ಪಿಸಿ ಆಮೇಲೆ ನಿನಗೆ ಪಟ್ಟ ಕಟ್ಟಬೇಕೆಂತಲೂ. ಏನೋ ಅಣ್ಣನಿಗೆ ಪಟ್ಟ ಕಟ್ಟಬೇಕೆಂದು ಪ್ರಯತ್ನ ಪಟ್ಟ, ಅದಕ್ಕೆ ಅಡ್ಡಿಪಡಿಸಿದ ಭ್ರಷ್ಟಳೆ. ಕುಮಾರ, ಅಲ್ಲವೇ ಈ ಪಾಪಿ ಕೈಕೆಯನ ನಿಲ್ಲಾದಿ ಬರದೆ, ಅಲ್ಲವೇ ಈ ಪಾಪಿ ಕೈಕೆಯನ ನಿಲ್ಲಾದಿ ಬರದೆ, ಅಲ್ಲ ನೀಚಳೆ ಎಲ್ಲ ಮಾಯವ, ಅಲ್ಲ ನೀಚಳೆ ಎಲ್ಲ ಮಾಯವ, ಅಲ್ಲ ಮರೆಯುವ ಕಲ್ಲವನಿಗೆ, ಅಲ್ಲ ಮರೆಯುವ ಸಲ್ಲ ನೆನಪೆ, ಅಲ್ಲವೇ ಈ ಪಾಪಿ ಕೈಕೆಯನ ನಿಲ್ಲಾದಿ ಬರದೆ. ಅಣ್ಣ ರಾಮನ ಹಣ ಕಟ್ಟೆ, ಅಣ್ಣ ರಾಮನ ಹಣ ಕಟ್ಟೆ ಅಣ್ಣ ಕೆಡಿಸಿದಲೆ, ಚಿನ್ನವೆಂಬ ಭಾವ ತಿಳಿಯದೆ, ಚಿನ್ನವೆಂಬ ಭಾವ ತಿಳಿಯದೆ ಕೊಂದು ಕಳೆದಳು ತನ್ನ ಪತಿಯನ್ನು, ಅಲ್ಲವೇ ಈ ಪಾಪಿ ಕೈಕೆಯನ ನಿಲ್ಲಾದಿ ಬರದೆ. ಹಾರಿ ಎನ್ನದೆ ತೋರಿ ತಂದೆಗೆ, ಹಾರಿ ಎನ್ನದೆ ತೋರಿ ತಂದೆಗೆ ತೋರಿ ಪ್ರೀತಿಯನ್ನು, ದೂರಳಾದಳ ಮಾರ ಜನರಿಗೆ, ದೂರಳಾದಳ ಮಾರ ಜನರಿಗೆ ತೋರಿರೋ ಯಮದಾರಿಯನು, ಅಲ್ಲವೇ
ಈ ಪಾಪಿ ಕೈಕೆಯನ್ನ ನಿಲ್ಲಾಲಿ ಬರದೆ. ಛೇ ಬೆಸ್ತಳೆ, ಅಣ್ಣನಿಗೆ ಪಟ್ಟ ಕಟ್ಟಬೇಕೆಂದು ಪ್ರಯತ್ನ ಪಟ್ಟರೆ ಅದಕ್ಕೆ ಅಡ್ಡಿಪಡಿಸಿದೆಯಾ? ಅಣ್ಣನನ್ನು ವನವಾಸಕ್ಕೆ ಕಳುಹಿಸಿ ಎಷ್ಟು ಅನರ್ಥ ಮಾಡಿದೆಯಾ? ನಿನ್ನನ್ನು ಕೊಂದರೂ ಪಾಪವಿಲ್ಲ. ಹಿಂದೆ ರಘುವಂಶದಲ್ಲಿ ಹುಟ್ಟಿದ ಪರಶುರಾಮರು ತಂದೆಯಾದ ಜಮದಗ್ನಿಯ ಮಾತಿಗಾಗಿ ತಾಯಿಯಾದ ರೇಣುಕೇಶ್ವರನ್ನು ಕರೆಯಲಿಲ್ಲವೇ? ಹಾಗೆಂದು ಭಾವಿಸಿ ನಿನ್ನನ್ನು ಕೊಂದರೂ ಪಾಪವಿಲ್ಲ. ಛೇ ಭ್ರಷ್ಟಳೆ! ಅಗ್ರಜ, ನಿಲ್ಲು ನಿಲ್ಲು. ಶ್ರೀಯತೆಯು ಮಹಾಪಾಪ. ಈ ಶ್ರೀಯನ್ನು ಕೊಂದರೆ ಲೋಕದಲ್ಲಿ ನಮಗೆ ಅಪಕೀರ್ತಿ ಬರುವುದು ಮತ್ತು ಈ ಸಮಾಚಾರವನ್ನು ಕೇಳಿ ರಾಮಚಂದ್ರರು ಕೋಪಗೊಳ್ಳುವರು. ಆದ್ದರಿಂದ ತಂದೆಯವರ ಉತ್ತರ ಕ್ರಿಯಾದಿಗಳನ್ನು ತೀರಿಸಿ ಅಗ್ರಜರನ್ನು ಹುಡುಕಿಕೊಂಡು ಹೋಗೋಣ. ನಡೆ ಅಗ್ರಜ. ಹಾಗೆ ಆಗಲಿ, ನಡೆ ಅನುಜ. ಭರತ, ನೋಡು ದೇವಿ ನದಿಯ, ಜಾನಕಿ ನೋಡು ದೇವಿ ನದಿಯ, ಜಾಹ್ನವಿಯ ಜಾರುವಾಟಿಗಳ ನೋಡು ದೇವಿ ನದಿಯ, ಜಾನಕಿ ನೋಡು ದೇವಿ ನದಿಯ. ಭರತ ವಿಕ್ರಮ ಪ್ರಮುಖದಾಮೆಯ, ಭರತ ವಿಕ್ರಮ ಪ್ರಮುಖದಾಮೆಯ, ಸರಸಿರು ಅಮುಖ ಪಾವನೆಯ, ಸರಸಿರು ಅಮುಖ ಪಾವನೆಯ, ಜಾರುವಾತಿಗಳ ನೋಡು ದೇವಿ ನದಿಯ, ಜಾನಕಿ ನೋಡು ದೇವಿ ನದಿಯ. ಜಾನಕಿ, ಈ ನದಿಯನ್ನು ನೋಡು, ಎಷ್ಟು ನೆರೆ ತೆರೆಗಳಿಂದ ಶೋಭಿಸುತ್ತಿದೆ. ಲಕ್ಷ್ಮಣ, ಅಗ್ರಜ, ನಾವು ಗಂಗೆ ಪೂಜೆಯನ್ನು ಮಾಡೋಣ. ನಡೆ. ಆಗಬಹುದು ಅಗ್ರಜ. ಆರಲ್ಲ ಇದು. ಗಂಗೆ ನಾನವಿ ವಂದಿಪೆ, ಮಂಗಳ ದೇವಿ ಗಂಗೆ ನಾನವಿ ವಂದಿಪೆ. ಶ್ವೇತರೂಪೆ ಭುವನಮಾಲೆ,
ಅಗ್ರಜ, ಈ ಗಂಗೆಯು ಹೇಗೆ ನಿರ್ಮಿತವಾಯಿತು? ಲಕ್ಷ್ಮಣ, ಹಿಂದೆ ಸೂರ್ಯವಂಶದಲ್ಲಿ ಹುಟ್ಟಿದ ಸಗರ ಚಕ್ರವರ್ತಿಗಳು 60,000 ಮಂದಿ. ಅವರುಗಳು ಒಂದು ದಿನ ತಮ್ಮ ಯಾಗದ ಕುದುರೆಯನ್ನು ಹುಡುಕುತ್ತಾ ಪಾತಾಳಕ್ಕೆ ಹೊರಟರಂತೆ. ಅಲ್ಲಿ ತಪಸ್ಸು ಮಾಡುತ್ತಿದ್ದ ಕಪಿಲ ಮಹರ್ಷಿ ಹಿಂಭಾಗದಲ್ಲಿ ಇಂದ್ರನು ಕುದುರೆಯನ್ನು ಕಟ್ಟಿದ್ದರಂತೆ. ಇವರುಗಳು ಋಷಿಯನ್ನು ಹೀನಾಯವಾಗಿ ಬೈಯುತ್ತಿರಲು ಋಷಿಯ ಶಾಪಕ್ಕೆ ಸುಳುಕಿ ಸುಟ್ಟು ಭಸ್ಮರಾದ್ದರಂತೆ. ಆದ್ದರಿಂದ ತನ್ನ ಮೊಮ್ಮಗನಾದ ಭಾಗೀರಥನು ತನ್ನ ತಾತಂದೆಯರಿಗೆ ಮೋಕ್ಷಗತಿಯನ್ನು ಉಂಟು ಮಾಡಬೇಕೆಂದು ಆಲೋಚಿಸಿ ದೇವಲೋಕದಿಂದ ಗಂಗೆಯನ್ನು ಭೂಲೋಕಕ್ಕೆ ತಂದನಂತೆ. ಆದ್ದರಿಂದ ಈ ನದಿಯ ಸಂಗಮಕ್ಕೆ ಸಾಗರವೆಂದು, ಜಾಹ್ನವಿ ಎಂದು ಹಾಗೂ ಭಾಗೀರಥಿ ಎಂದು ಹೆಸರಾಗಿದೆ. ನಾವುಗಳು ಈ ಮಹಾ ಗಂಗಾ ನದಿಯನ್ನು ದಾಟಿ ಅರಣ್ಯಕ್ಕೆ ಹೋಗಬೇಕಾಗಿದೆ ಲಕ್ಷ್ಮಣ. ಅಗ್ರಜ, ಹಾಗಾದರೆ ಬಹಳ ಸಂತೋಷವಾಯಿತು. ಇನ್ನು ಮುಂದೆ ಹೋಗೋಣ, ನಡೆಯಿರಿ. ವ್ಯಾಪಕ ಜಗದ ಲೋಕಾನಂದ ಬಹುವಿಧ ರೂಪ ದಾತ ಜಗಕ್ಕೆ ಪಿತಾ ಬಹುವಿಧ ರೂಪ ದಾತ ಜಗಕ್ಕೆ ಪಿತಾ ರಾಮ ರವಿಚಂದ್ರಮಾ ರಘುವನ ರಾಮ ರವಿಚಂದ್ರಮಾ. ಸ್ವಾಮಿ, ನಮಸ್ಕರಿಸುವೆನು. ಅಯ್ಯ, ನಿನಗೆ ಮಂಗಳವಾಗಲಿ. ನೀನು ಯಾರು? ಸ್ವಾಮಿ, ನಾನು ದೋಣಿ ನಡೆಸುವನು. ನನ್ನನ್ನು ಗುಹಾನೆಂದು ಕರೆಯುವರು. ಅಲ್ಲದೆ ತಾವು ಯಾರು, ಇಲ್ಲಿಗೆ ಬರಲು ಕಾರಣವೇನು ತಿಳಿಸಿ. ಅಯ್ಯ ಘೋನೆ, ನಾವುಗಳು ಅಯೋಧ್ಯಾಧಿಪತಿಯಾದ ದಶರಥ ಮಹಾರಾಜರ ಪುತ್ರರು. ನಮ್ಮಗಳ ಹೆಸರು ರಾಮ ಲಕ್ಷ್ಮಣರೆಂದು. ಈಕೆಯು ನನ್ನ ಪತ್ನಿ ಸೀತಾ. ಅಲ್ಲದೆ ನಾವು ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ಬಂದಿರುವೆವು. ಸ್ವಾಮಿ, ಧನ್ಯನಾದೆ. ತಮ್ಮ ದರ್ಶನದಿಂದ ನನ್ನ ಜನ್ಮವು ಪವಿತ್ರವಾಯಿತು. ನಿಮ್ಮ ತಂದೆಯವರು ಮತ್ತು ನಾವು ಆಪ್ತ ಮಿತ್ರರಾಗಿದ್ದೆವು. ಅದೋ ಅಲ್ಲಿ ಕಾಣುವುದೇ ನನ್ನ ಮನೆ. ತಾವುಗಳು ದಯಮಾಡಿಸಬೇಕಾಗಿ ಎಂದು ಬೇಡಿಕೊಳ್ಳುತ್ತೇನೆ. ಅಯ್ಯ ಘೋನೆ, ನಾವುಗಳು 14 ವರ್ಷ ವನವಾಸವನ್ನು ಕಳೆಯುವವರೆಗೂ ಪಟ್ಟಣವನ್ನು ಪ್ರವೇಶ ಮಾಡುವಂತಿಲ್ಲ. ಆದ್ದರಿಂದ ಈ ಮಹಾ ಗಂಗಾ ನದಿಯನ್ನು ದಾಟಿಸಿಕೊಟ್ಟರೆ ಅಷ್ಟೇ ಸಾಕು ನಿನ್ನ ಉಪಕಾರ. ಸ್ವಾಮಿ, ದೋಣಿಯು ಸಿದ್ಧವಾಗಿದೆ. ಲಕ್ಷ್ಮಣ, ಅಗ್ರಜ, ನಾವುಗಳು ಜಟಾಧಾರಿಗಳಾದ್ದರಿಂದ ದೋಣಿಯನ್ನೇರಲು ಯೋಗ್ಯರಲ್ಲ. ಆದ್ದರಿಂದ ವಟಕ್ಷಿರವನ್ನು ತೆಗೆದುಕೊಂಡು ಬರೋಣ. ತಮ್ಮ ಅಪ್ಪಣೆ ಅಂತ ಆಗಲಿ ಅಗ್ರಜ. ಪರಮಾತ್ಮ, ತಮ್ಮ ಅಪ್ಪಣೆ ಇದ್ದರೆ ನಾನೇ ತರುವೆನು. ಜಾಗೃತೆಯಿಂದ ತರುವನಾಗು. ಸ್ವಾಮಿ, ಇದೋ ತಂದಿರೋ, ತೆಗೆದುಕೊಳ್ಳಿ. ನೀನಿನ್ನು ದೋಣಿಯನ್ನು ನಡೆಸು. ಮಾಡ್ಲಾ? ರಾಮಯ್ಯ ನಿನ್ನ ನಾಮವೇ ಚಂದ, ಆನಂದ ಗೋವಿಂದ ಮುಕುಂದ. ರಾಮಯ್ಯ ನಿನ್ನ ನಾಮವೇ ಚಂದ. ರಾಮಚಂದ್ರ, ಆಗಲ್ಲ ಕಣ್ರಿ, ನಿಂತ್ಕೊಳಕ್ ಜಾಗ ಇಲ್ಲ. ಜಾಗ ಇಲ್ಲ ಕಣ್ರಿ, ಇಲ್ಲಿ ಜಾಗ ಇಲ್ಲ. ಇಲ್ಲಿ ಚಾರಿಸೋ ವರ್ಣನೆ ಕೋಮಲ ಗಾತ್ರನೆ. ರಾಮಚಂದ್ರ, ಚಾರಿಸೋ ವರ್ಣನೆ ಕೋಮಲ ಗಾತ್ರ. ಭೂಮಿಗೆ ಅರಸನೆ ರಾಮನೇ ರಘುರಾಮನೆ. ರಾಮಯ್ಯ ನಿನ್ನ ನಾಮವೇ ಚಂದ, ಆನಂದ ಗೋವಿಂದ ಮುಕುಂದ. ರಾಮಯ್ಯ ನಿನ್ನ ನಾಮವೇ ಚಂದ. ರಾಮಚಂದ್ರ, ದಶರಥ ಪುತ್ರನೆ ಧನ್ಯ ಚರಿತ್ರನೆ. ದಶರಥ ಪುತ್ರನೆ ಧನ್ಯ ಚರಿತ್ರನೆ. ಪಶುಪಾಲ ಮಿತ್ರನೆ ರಾಮನೇ ರಘುರಾಮನೆ. ರಾಮಯ್ಯ ನಿನ್ನ ನಾಮವೇ ಚಂದ, ಆನಂದ ಗೋವಿಂದ ಮುಕುಂದ. ರಾಮಯ್ಯ ನಿನ್ನ ನಾಮವೇ ಚಂದ. ಸದ್ಗತಿಯನ್ನು ಕೊಡುವರಾಗಿ. ಅಯ್ಯ ಘೋನೆ,
ನಿನ್ನನ್ನು ನನ್ನ ಆತ್ಮ ರಾಮನಂತೆ ಭಾವಿಸುವೆನು. ನಿನಗೆ ಮಂಗಳವಾಗಲಿ. ನೀ ಇನ್ನು ಹೊರಡು. ಬಹುಸಾಗ್ರ ದಾಟಿಸಿದೆ ಎಂದು ನಿಗೆ ಧನ್ಯನಾದೆ. ಬಹುಸಾಗ್ರ ದಾಟಿಸಿದೆ ಎಂದು ನಿಗೆ ಧನ್ಯನಾದೆ. ರಾಮ ಭಕ್ತಜನ ಪ್ರೇಮ, ರಾಮ ಭಕ್ತಜನ ಪ್ರೇಮ. ಸ್ವಾಮಿ, ನೀನು ಹೋಗಿ ಬರುವೆನು. ಅಯ್ಯ, ನಿನಗೆ ಮಂಗಳವಾಗಲಿ. ನೀ ಇನ್ನು ಹೊರಡು.